ಇಲ್ಲಿರುವಂಥ ನರಸಿಂಹಸ್ವಾಮಿ ಬಡಾವಣೆಯಲ್ಲಿರುವಂಥ ಪದ್ಮಮ್ಮ ಅವರು ಹಾಗೂ ಪದ್ಮ ಮದ್ದೆಯವ್ರ ಮನೆಗೆ ಮ್ಯಾಟನ್ನು ಡೆಮೋ ಕೊಡಕ್ಕೆ ಬಂದಿದ್ದೀವಿ. ಒಳಗಡೆ ಪಾಯಿಂಟ್ ಆ ಕಡೆ ಐತಿ ಹಿಂಗೆ ತಿರುಗಿಸು ಕಡಿಮೆ ಅದ ಬಿಡಲ್ಲ ಅಂತಿರಲ್ಲ ಮಾಡಿ ಏನಾಗಲಿ ಮಾಡು ಪೂಜೆ ಮಾಡಮ್ಮ ಹಲೋ ಈಗಮ್ಮ ಬಂದು ಕೊಟ್ಬಿಡಮ್ಮ ಆಯ್ತು ಒಂದು ಮುಗಿಸ್ತಲ್ಲಿ ಬಂದು ಅಲ್ಲೇ ಇಟ್ಕೊಂಡಿದ್ದೆ ನಿಮ್ಮ ರಕ್ತ ಶುದ್ಧಿ ಆಗೋಕ್ಕೆ ಮಹಾಲಕ್ಷ್ಮಿ ಮಂಗಳವಾರ ಬಂದಿದ್ದಾರೆ ಅಂತ. ಸೆಜೂರಿಗೆ ಎಷ್ಟು ದಿನದಿಂದ ಬರ್ತಾ ಇದ್ರಮ್ಮ? 10 ತಿಂಗಳು. 10 ತಿಂಗಳಿಂದ ಬರ್ತಾ ಇದ್ದಾರೆ ಸತತವಾಗಿ. 10 ತಿಂಗಳಿಂದ ಬರ್ತಾರೆ. ನಿಮಗೆ ಸೆಜೂನಿಗೆ ಯಾರು ಮಾಹಿತಿ ಕೊಟ್ಟಿದ್ದು? ಯಾರು ಹೇಳಿದ್ದು ಸೆಜೂನಿಗೆ? ಶಶಿಕಲಾ ಅಂತಿದ್ರು. ಶಶಿಕಲಾ ಅವರು ಬರ್ತಾವ್ರು ಇವಾಗ? ಇಲ್ಲ, ಅದು ನೀವು ಕಂಟಿನ್ಯೂ ಆಗಿ ಸೆಜೂನಿಗೆ ಆಮೇಲೆ ನಿಮ್ಗೆ ಏನು ಅನಿಸ್ತೈತೆ? ನಾವು ತುಂಬ ಚೆನ್ನಾಗಿದೆ ಆರೋಗ್ಯ ಎಲ್ಲ. ಆರೋಗ್ಯ ಎಲ್ಲ ಚೆನ್ನಾಗಿದೆಯಾ? ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ ಇತ್ತಮ್ಮ ಸೆಜೂನ್ ಬರೋಕ್ಕಿಂತ ಮುಂಚೆ? ರಿಪೀಟ್ ಶುಗರ್ ಇದೆ, ಅಂದರೆ ನಾರ್ಮಲ್ ಇದೆ. ಇವಾಗ ಸೆಜೂನಿಗೆ ರೆಗ್ಯುಲರ್ ಬರೋದ್ರಿಂದ ನಿಮ್ಮ ಬಾಡಿಲಿ ಚೇಂಜಸ್ ಎಲ್ಲ ಗೊತ್ತಾಗಿದೆಯಾ? ಈಗ ಕಾಲು ನೋವು, ಮಂಡಿ ನೋವು 4 kg ಕಡಿಮೆ ಆಗಿದ್ದೀನಿ ಅಲ್ವಾ? ವೆಯ್ಟ್ ಲಾಸ್ ಅನ್ನೋದು ಆಗಿದೆ, ಹಾಗೆ ಸುಸ್ತು ಅನ್ನೋದು ಕಡಿಮೆ ಆಗಿದೆ. ಹಾಗೆ ನೀವು ಸೆಜೂನಿಗೆ ರೆಗ್ಯುಲರ್ ಆಗಿ ಬರ್ತೀರಾ, ತಪ್ಪಿಸ್ಕೊಳ್ಳಲ್ಲ ಅಲ್ವಾ? ಹಾಗೆ ನೀವು ಈ ಮ್ಯಾಟನ್ನು ತಗೊಂಡ್ರಲ್ಲ ಈ ಮನೆಗೆ, ನೀವು ಸೆಜೂನಿಗೆ ಬರ್ತಾ ಇದ್ದು ನೀವು ಮ್ಯಾಟನ್ನು ಪರ್ಚೇಸ್ ಮಾಡಿದ್ರಲ್ಲ ಯಾವ ದೃಷ್ಟಿಯಿಂದ? ನಾನು ಈಗಲೂ ಸಜ್ಜನಿಗೆ ಬರ್ತೀನಿ. ಇದಿರೋದು ಮನೆಯಲ್ಲಿ ಮನೆಗೆ ಅಲ್ವಾ? ನೀವು ಬರ್ತಾ ಇದ್ದೀರಾ, ಆದರೆ ನಿಮ್ಮ ಮನೆಯವರು ಕೂಡ ಎಲ್ಲರೂ ಕೂಡ ಥೆರಪಿನ ತಗೊಳ್ಳಿ, ಅವರೆಲ್ಲ ಆರೋಗ್ಯವಾಗಿರಲಿ ಅನ್ನೋ ದೃಷ್ಟಿಯಿಂದ ನೀವು ಮ್ಯಾಟನ್ನು ಮನೆಗೆ ತಗೊಂಡಿದ್ದೀರಾ. ಹಾಗೆ ಅದರಲ್ಲಿ ಅಲ್ಲಿ ಬರುವಂಥ ಸ್ಟೋನಿಂದ ಸ್ಟೋನ್ ವಾಟರ್ನ ಕುಡಿತೀರಲ್ಲ ಮನೆ ಸ್ಟೋನ್ ವಾಟರ್ನ ಮನೇಲಿ ರೆಡಿ ಮಾಡ್ಕೋತೀರಲ್ಲ. ಆಮೇಲೆ ಸ್ಟೋನ್ ವಾಟರ್ ಸೆಜೂನಲ್ಲೂ ಕುಡಿತಾ ಇದ್ರೆ ಮುಂಚೆಯಿಂದನೂ ಅಲ್ವಾ? ಅದರಿಂದ 10 ರಿಂದ 12 ಅವರ್ ನೀರಲ್ಲಿ ನೆನೆಸಿ ಅದನ್ನ ಸ್ಟೋನ್ ವಾಟರ್ ಬೆನಿಫಿಟ್ ನಿಮ್ಗೆ ಸಿಕ್ಕಿದೆಯಾ? ಅಷ್ಟು ತಿಂಗಳಿಂದ ತಗೊತಾ ಇದ್ದೀರಾ ನೀವು. ಜನಗಳಿಗೆ ಕಡಿಮೆ ಆಗಿದೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಕ್ಲಿಯರ್ ಆಗಿದೆ. ಅಷ್ಟೇ. ಕಣ್ಣಿಗೆಲ್ಲ ಹಾಕೋತೀರಲ್ವಾ? ರೆಗ್ಯುಲರ್ ಕಣ್ಣಿಗೆ ಹಾಕೋತಾ ಇದ್ದಲ್ಲ, ಅಲ್ಲಿ ಕೂಡ ಹಾಕೋತೀರಾ. ಮನೇಲಿ ಕೂಡ ನೀವು ಮೇಲೆ ಕೂಡ ಕಂಟಿನ್ಯೂ ಮಾಡಬೇಕು, ಸರಿನಾ? ಮನೇಲಿರೋರು ಕೂಡ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿ ಅಂತ ಹೇಳಬೇಕು. ಥೆರಪಿನೂ ಅಷ್ಟೇ, ನಾವು ಸೆಜೂನಲ್ಲಿ ಯಾವ ರೀತಿ ನಾವು ಥೆರಪಿ 40 ನಿಮಿಷ ತಗೋತಾ ಇದ್ವಿ, ಅದೇ ರೀತಿಯಾಗಿ 1 ಲೀಟ್ರ್ ನೀರನ್ನ ಕಂಪಲ್ಸರಿಯಾಗಿ ನೀರನ್ನು ಕುಡಿದು ಮನೇಲೂ ಕೂಡ ಥೆರಪಿನ ಕಂಟಿನ್ಯೂ ಆಗಿ ಎಲ್ಲರಿಗೂ ಕೂಡ ನೀವು ಮನೇಲಿ ಇರ್ತೀರಲ್ವಾ? ನಾವು ಇವಾಗ ಡೆಮೋ ಕೊಡಕ್ಕೆ ಬಂದಿದ್ದೀವಿ, ಯಾವ ರೀತಿ ಆನ್ ಮಾಡೋದೆಲ್ಲ ನಿಮಗೆ ಹೇಳ್ಕೊಟ್ಟಿರ್ತೀವಲ್ವ, ಅದೇ ರೀತಿ ಮನೇಲಿರೋರಿಗೆ ಎಲ್ಲರಿಗೂ ಕೂಡ ನೀವು ಹೇಳಿ 1 ಲೀಟ್ರ್ ನೀರನ್ನು ಕುಡಿದು ರೆಗ್ಯುಲರ್ ಆಗಿ ಥೆರಪಿನ ಮಾಡ್ಕೊಳ್ಳಿ. ಇವಾಗ ಎಷ್ಟು ತಿಂಗಳಿಂದ ಬರ್ತಿದ್ದೀರಲ್ಲ, ನಿಮಗೆ ಇದ್ರ ಬಗ್ಗೆ ಏನು ಅನ್ಸುತ್ತೆ? ಮ್ಯಾಟ್ ಬಗ್ಗೆ ಈಗ ತಗೊಂಡಿದ್ದೀರಲ್ಲ, ಬಾಡಿ ತಗೊಂಡಿರೋದ್ರಿಂದ ನಿಮ್ಗೆ ಅನುಕೂಲ ಇದೆಯಾ? ಅನುಕೂಲ ಇದೆ, ಬಾಡಿ ಅನುಕೂಲ ಇದೆ ಅನ್ಸುತ್ತೆ. ಬರ್ತಾ ಇರ್ಲಿಲ್ವಲ್ಲ. ಈಗ ಕೆಲವರು ಇರ್ತಾರೆ ಸೆಜೂನಿಗೆ ಬರೋರು ನೋಡಿದ್ದೀರ ನೀವು, ಬೆಳಗಿಂದ ಸಂಜೆವರೆಗೂ ಒಂದು 100 ಮೆಂಬರ್ಸ್ ವರೆಗೂ ಬರ್ತಾರೆ. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಅಲ್ಲಿ ಬರೋರಿಗೆ? ಒಳ್ಳೆ ಇದಿದೆ, ಬೆನಿಫಿಟ್ ಇದೆ. ಯಾಕೆಂದ್ರೆ ಕೆಲವ್ರು ಇದ್ದಾರೆ, ನಾವು ತಗೊಳ್ಳೋ ಬೇಡವೋ, ಅದು ಆರಾಮ್ ಅನ್ಸುತ್ತಾ, ಅದು ವರ್ತ್ ಇದೆಯಾ, ನಮ್ಗೆ ಅಮೌಂಟ್ ಇಷ್ಟು ಹಾಕಿದ್ರೆ ನಮಗೆ ಅದೇನೆ ಆರೋಗ್ಯ ಸಿಗುತ್ತಲ್ವಾ, ಅಮೌಂಟ್ ಹಾಕಿದ್ರು ಲಾಸ್ ಆಗೋದಿಲ್ಲ ಅಂತ ಅಭಿಪ್ರಾಯ ಇದೆ ನಿಮಗೆ. ಸೊ ಅಲ್ಲಿ ಬರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ?
ಅಲ್ಲಿ ಬರೋರ್ಗು ಬನ್ನಿ ತಗೊಳ್ಳಿ. ಹ್ಮ್. ಮತ್ತೆ ಕೈಲಾಗಿ ತಗೊಳ್ಳಿ, ನಮಗೂ ಒಳ್ಳೇದಾಗಿದೆ, ನಿಮ್ಗೂ ಒಳ್ಳೇದಾಗತ್ತೆ, ತಗೊಳ್ಳಿ ಅಂತ ಹೇಳಿ. ಬೆಲ್ಟ್ ಇದೆ, ಬೆಲ್ಟ್ ತಗೊಳ್ಳಿ. ಬೆಲ್ಟು ಹ್ಯಾಂಡು ಮ್ಯಾಟ್ ಇದೆ, ಮತ್ತೆ ಇದೆ ನಿಮ್ಮದು ಎಲ್ರಿಗೂ ಆರೋಗ್ಯ ಸಿಗುತ್ತೆ. ಸ್ಟೋನ್ ಅನ್ನ ನಾವು ಪರ್ಚೇಸ್ ಮಾಡಿದ್ರೆ ಸ್ಟೋನ್ ಆರ್ಡರ್ ಮನೆಯಲ್ಲೇ ಮಾಡ್ಕೋಬಹುದು. ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ, ಮತ್ತೆ ಮೋಷನ್ ಪ್ರಾಬ್ಲಮ್ ಇದ್ರವ್ರಿಗೆ ಅದು ಕಮ್ಮಿ ಆಗುತ್ತೆ. ನಿಮಗೆ ಮೋಷನ್ ಪ್ರಾಬ್ಲಮ್ ಇಲ್ಲ, ಗ್ಯಾಸ್ಟ್ರಿಕ್ ಇತ್ತು, ಅದು ಕಮ್ಮಿ ಆಗಿದೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಅದೇ ಸ್ಟೋನ್ ಆರ್ಡರ್ನ ಮಕ್ಳಿಗೆ ಕೂಡ ನಾವು ಕುಡಿಸ್ಬೋದು. ಬೆಳಗ್ಗೆ ಟೈಮು 10 ಅವರ್ ಮನೇನ ಕಣ್ಣು ಹಾಕೊಳ್ಳುವಾಗ ಅಂಕಲ್ಗೆ ಮೊದಲಿಗಿಂತ ಇವಾಗ ತುಂಬಾ ಚೆನ್ನಾಗಾಗಿದೆ ಈಗ ಕಣ್ಣು. ಒಂದು ಅರ್ಥ ಕೊಡ್ತಾ ಇಲ್ಲ ಹಾ, ಮತ್ತೆ ಇವಾಗ ನೀವು ಮನೆಯಲ್ಲೇ ಕೂಡ ಅದು ಮಾಡ್ಕೋಬಹುದು. ಯಾಕಂದ್ರೆ ಕೈಗೆ ನೀವು ಬ್ಯಾಂಗಲ್ಸ್ ಹಾಕೊಂಡಿದ್ದೀರಾ, ಅದನ್ನ ಎಡಗೈಗೆ ಹಾಕೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳಿದ್ವಿ. ಅದೇ ಹಾರ್ಟ್ ಪ್ರಾಬ್ಲಮ್ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಓಕೆ, ಸೆಜಿನ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸಜ್ಜನ್ಗೆ ಖುಷಿ ಆಗುತ್ತೆ. ಹ್ಮ್. ಅದೇನಾದ್ರು ಬೇರೆ ಕಡೆ ಹೋಗ್ಬಿಟ್ರೆ ನಮ್ಗೆ ಅಳು ಬರುತ್ತೆ ಅಷ್ಟೇ. ಅಂದ್ರೆ ಸೆಜಿನ್ ಅಂತಕ್ಕಂಥದ್ದು ಜನ ಬರ್ತಾ ಇದ್ರೆ ಅವರು ಇರ್ತಾರೆ, ಇನ್ನೂ 10 ವರ್ಷನೇ ಇರ್ತಾರೆ ಬೇಕಾದ್ರೆ. ಜನ ಬರ್ತಾ ಇದ್ರೆ ಪರವಾಗಿಲ್ಲ. ಸೆಜಿನ್ಗೆ ಅವ್ರಿವ್ರು ಹೇಳಿದ ಮಾತುಗಳು ಕೇಳ್ಕೊಂಡು ಬರ್ದೇ ಇರ್ತಾರಲ್ಲ ಅಂಥವ್ರಿಗೆ ಬುದ್ಧಿ ಇದ್ದಿದ್ದ ಜನ ಅಂತ ಹೇಳ್ಬೇಕು ಅಷ್ಟೇ. ಸೆಜುನ್ ಇಲ್ಲಿ ಬಂದಿರೋದು ನಿಮಗೆ ಖುಷಿ ಆಗಿದೆ ಅಲ್ವಾ? ಸೆಜುನ್ ಇಲ್ಲಿ ತಗೊಂಡ್ಬಂದಿದ್ದು ನಮ್ಮ MD ಸರ್ ಪ್ರೇಮ್ ಕುಮಾರ್ ಸರ್ಗೆ ಏನ್ ಹೇಳಕ್ ಇಷ್ಟ? ತುಂಬಾ ಖುಷಿ ಆಗುತ್ತೆ. ತುಂಬಾ ಖುಷಿ. ಅವ್ರಿಗೆ ಹೇಳಕ್ ಇಷ್ಟಪಡ್ತೀರಾ? ಪ್ರೇಮ್ ಸರ್ ಅನ್ನೋದಕ್ಕಿಂತ ನನ್ನ ಮಗ ಅಂತ ಹೇಳ್ಬೋದು. ಅವ್ರಿಗೆ ಆಯುಸು ಆರೋಗ್ಯ ಎಲ್ಲ ಕೊಟ್ಟು ನಮ್ಮ ಆರೋಗ್ಯ ಕಾಪಾಡಿದವ್ರಿಗೆ ಅವ್ರಿಗೂ ಚೆನ್ನಾಗಿಲ್ಲ, ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ಲಿ ಅಂತ ಹೇಳಿದ್ರು. ಇವಾಗ ಪ್ರೇಮ್ ಕುಮಾರ್ ಸರ್ ನಂಬರ್ 1, ನಂಬರ್ 1, ನಂಬರ್ 1, ಸೆಜುನ್ ನಂಬರ್ ನಂಬರ್ 1. ಸಜ್ಜು ಚಪ್ಪಾಳೆ.